ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ ಎಪಿಸೋಡ್ ಸ್ಟಾರ್ಟಿಂದ ಎಪಿಸೋಡ್ ಎಂಡ್ ಆಗೋವರೆಗೂ ಬರೀ ಜಗಳ, ನಾಮಿನೇಷನ್ ಜಗಳ. ಇದು ಫೈನಲ್ ನಾಮಿನೇಷನ್ ಅಂತ ಹೇಳಿದ್ರಲ್ಲ, ಅದರ ಜಗಳ. ಬನ್ನಿ ಇದ್ರ ಬಗ್ಗೆ ಮಾತಾಡೋಣ. ವೆಲ್ಕಮ್ ಟು ಅನ್ಲಿಶ್ ಕನ್ನಡ. ಇದು ಕನ್ನಡ ಬಿಗ್ ಬಾಸ್ ಸೀಸನ್ 12 ರಿವ್ಯೂ. ಎಪಿಸೋಡ್ ಸ್ಟಾರ್ಟಿಂಗಲ್ಲಿ ಸಂಡೇ ಎಪಿಸೋಡ್ ನೈಟ್ ತೋರಿಸಿದ್ರು. ಅವಾಗ ರಘು ಹೇಳ್ತಾಯಿದ್ರು ಧ್ರುವಂತ ಬಗ್ಗೆ. ನೋಡಿ, ನನಗೇನೆ ಹೊಡಿತೀನಿ ಆಚೆ ಅಂತ ಹೇಳ್ತಾನಲ್ಲ, ಆಚೆ ಸಿಗಲಿ ಅವನಿಗಿದೆ, ಅದು ಏನು ಸಾಧನೆ ಮಾಡಿಬಿಟ್ಟ ಒಂಥರ ಕಾಮಿಡಿಯಾಗಿ ಮಾತಾಡ್ತಾಯಿದ್ರು. ಧನುಷು, ಗಿಲ್ಲಿ, ರಕ್ಷಿತಾ ಮತ್ತು ರಘು ಅವರು ಮಾತಾಡ್ತಾಯಿದ್ರು. ಅಲ್ಲಿಗೆ ಅದು ಫಿನಿಷ್ ಮಾಡಿದ್ರು. ನೆಕ್ಸ್ಟು ಸೋಮವಾರಕ್ಕೆ ನಿನ್ನೆ ಎಪಿಸೋಡು ಡೇ 99ಗೆ ಬಂದರು. ಓಪನಿಂಗಲ್ಲೇ ಹಾಡಾಯಿತು. ಯಾವ ಹಾಡು ಗೊತ್ತಾ? ನಮ್ಮ ಒಪ್ಪಿ ಸಾರ್ ಹಾಡು, ಹೊಡಿಬೇಡ ಆ ಹಾಡು ಹಾಕೋದು. ಓಕೆ, ಸೊ ನೆಕ್ಸ್ಟು ಇಮಿಡಿಯೇಟಾಗಿ ಟಾಸ್ಕು. ಏನು ಟಾಸ್ಕ್ ಅಂದರೆ, ಇದರಲ್ಲಿ ಗಾರ್ಡನ್ ಏರಿಯಾದಲ್ಲಿ ಬಾಲ್ಗಳು ಇಟ್ಟಿರ್ತಾರೆ, ಸ್ಟಿಕ್ಕರ್ಸ್ ಇಟ್ಟಿರ್ತಾರೆ, ಯಾರ್ದು ಕಂಟೆಸ್ಟೆಂಟ್ ಸ್ಟಿಕ್ಕರ್ಸ್. ಸೊ ಇದು ಬಂದು ಫೈನಲ್ ನಾಮಿನೇಷನ್, ಇದು ಫೈನಲ್ ಓಪನ್ ನಾಮಿನೇಷನ್. ಓಕೆ, ಇದು ನಾಮಿನೇಷನ್ ಆದಮೇಲೆ ಈ ಸೀಸನಲ್ಲಿ ನಾಮಿನೇಷನ್ನೇ ಇರಲ್ಲ ಅಂತ ಹೇಳಿದ್ರು. ಯಾಕಂದ್ರೆ 99th ಡೇ ಇದೆ ಆಲ್ರೆಡಿ. ಸೊ ಯಾರನ್ನ ಅವ್ರು ನಾಮಿನೇಟ್ ಮಾಡ್ತಾರೋ ಅವರು ಸ್ಟಿಕ್ಕರ್ ಅಂಟಿಸಿ ಅದಕ್ಕೆ ರೀಸನ್ ಹೇಳಿ ಅದನ್ನು ಬಾಲ್ನ ಡೋರ್ ಓಪನ್ ಮಾಡಿ ಇಟ್ಟಿರ್ತಾರೆ, ಹೊರಗೆ ಕಿಕ್ ಮಾಡಬೇಕು. ಇದೆ. ಸೊ ಫಸ್ಟು ಬಂದಿದ್ದು ಧನುಷ್. ಬಿಗ್ ಬಾಸ್ ಧನುಷ್ನ ಕರೆದು ಫಸ್ಟ್ ಕ್ಯಾಪ್ಟನ್ ನಾಮಿನೇಟ್ ಮಾಡಬೇಕು. ಬಂದ್ಬಿಟ್ಟು ಧನುಷು ಧ್ರುವಂತ ನಾಮಿನೇಟ್ ಮಾಡಿದ್ರು. ಏನಂತ ಹೇಳಿದಂದರೆ, ನೆನ್ನೆ ಅಷ್ಟು ರ್ಯಾಶಾಗಿ ರಘು ಸಾರ್ ಬಗ್ಗೆ ಮಾತಾಡಬಾರ್ದಿತ್ತು. ಊಟ ಮಾಡಿದ್ಮೇಲೆ ಅವರು ಆಯಿಲ್ ಹಾಕಿ ಅಥವಾ ಎಲ್ಲರಿಗೂ ಆಯಿಲ್ ಹಾಕಿ ಕೊಡ್ತಾರೆ ಅಂಥೇಳಿ ಇದೆಲ್ಲ ಡಿಸ್ಕಸ್ ಮಾಡಿ ನಾಮಿನೇಟ್ ಮಾಡಿದ್ರು. ಧ್ರುವಂತು ಯಥಾ ಪ್ರಕಾರ ಒಪ್ಕೊಂಡಿಲ್ಲ. ಇಲ್ಲ, ಅವ್ರು ಹಂಗೆ ಮಾಡೋದು ಅದು ಇದು ಅಂತ ಹೇಳಿದ್ರು. ಸರಿ, ಫೈನಲ್ ಆಗಿ ಧನುಷ್ ಕಿಕ್ ಮಾಡಿದ್ರು. ಇದು ಒಂಥರ ಒಳ್ಳೆಯದೇ ಆಯಿತು. ಯಾರಿಗೆ? ಧ್ರುವಂತಿ. ಯಾಕೆ ಗೊತ್ತಾ? ಬೇರೆ ಯಾರು ಅವ್ರು ನಾಮಿನೇಟ್ ಮಾಡೋಕ್ಕಾಗಲ್ಲ, ಏನು ರೀಸನ್ ಕೊಡೋಕ್ಕಾಗಲ್ಲ. ಬಟ್ ಧ್ರುವಂತೂ ಒಂದಿಬ್ಬರನ್ನ ನಾಮಿನೇಟ್ ಮಾಡಬಹುದು. ಆಯಿತಾ? ನೆಕ್ಸ್ಟು ರಕ್ಷಿತಾ ಬಂದರು. ರಕ್ಷಿತಾ ಬಂದು ಅಶ್ವಿನಿ ಅವ್ರನ್ನ ಮತ್ತು ಇನ್ಯಾರನ್ನ ಮಾಡಿದ್ರು, ಅಶ್ವಿನಿ ಮತ್ತು ರಾಶಿಕಾ ಅನಿಸುತ್ತೆ. ಅಶ್ವಿನಿ ಮತ್ತು ರಾಶಿಕಾ ಅವ್ರನ್ನ ಮಾಡಿದ್ರು. ರಾಶಿಕಾನ ಕಾವ್ಯನ ರಾಶಿಕಾನ ಮಾಡಿದ್ರು. ಓಕೆ, ಅಶ್ವಿನಿ ಮತ್ತು ಅಶ್ವಿನಿಗೆ ಏನಂತ ಹೇಳಿದಂದರೆ, ಇವರು ಅಷ್ಟು ನಿಮ್ಮ ಕ್ಲೋಸ್ ಆಗಿದ್ದಾರಲ್ಲ ಧ್ರುವಂತ ಅವರು, ನೀವು ಹೇಳಬಾರ್ದಿತ್ತು. ನೀವು ಅವರಷ್ಟು ಅಸಹ್ಯ ಇಷ್ಟು ಅದು ಇದು ಅಂತ ಹೇಳಿದಾಗ ನೀವು ಒಂದು ಮಾತು ಹೇಳಿಲ್ಲ, ಅದು ಇದು ಅಂತ ಏನೇನೋ ಮಾತಾಡಿದ್ರು. ಅದು ಲಾಜಿಕ್ ಇಲ್ಲ, ಆ್ಯಕ್ಚುಲಿ ಲಾಜಿಕ್ ಇಲ್ಲ. ಅದರ ಬಗ್ಗೆ ಮಾತಾಡಿದಾಗ ಸೊ ಅಶ್ವಿನಿ ಅವ್ರು ಸ್ವಲ್ಪ ಏನೋ ಉತ್ತರ ಕೊಟ್ಟು ಹೋದರು. ಅಶ್ವಿನಿ ಅವರು ಇದು ಮಾಡಿದ್ರು. ನೆಕ್ಸ್ಟು ರಾಶಿಕಾ ಅವ್ರನ್ನ ಕರೆದುಬಿಟ್ಟು ಅವರು ಉಸ್ತುವಾರಿ ಪ್ರಾಪರಾಗಿ ಮಾಡಿಲ್ಲ, ಅದರಿಂದ ಅಶ್ವಿನಿ ಅವರಿಗೆ ಪ್ರಾಬ್ಲಮ್ ಆಯಿತು, ಅದು ಇದು ಅಂತ ಹೇಳ್ಬಿಟ್ಟು ಅವ್ರನ್ನ ನಾಮಿನೇಟ್ ಮಾಡಿದ್ರು. ಆದರೆ ನಿನ್ನೆ ಸೀರಿಯಸ್ ಆಗಿ ಹೇಳ್ತೀನಿ, ರಾಶಿಕಾ ಅವ್ರು ಮಾಡಿದ ಅಳಜ್ಜಿ ನಿಜವಲ್ಲೇ ಬಾಯಿಗೆ ಸರಿ ಬರುತ್ತೆ. ಉರಿದೋಯ್ತು. ಯಾರಿಗೂ ಮಾತಾಡೋಕೆ ಬಿಡ್ತಾ ಇಲ್ಲ, ಏನು ಹೇಳೋಕೆ ಬಿಡ್ತಾ ಇಲ್ಲ. ಕೆಲವು ಪಾಯಿಂಟ್ಗಳು ರಕ್ಷಿತ ಹೇಳಿದ್ದು ಕರೆಕ್ಟಾಗಿತ್ತು. ಓಕೆ, ಅದನ್ನೂ ಒಪ್ಕೊಳ್ತಾ ಇಲ್ಲ. ನನಗಂತೂ ಸಿಕ್ಕಾಪಟ್ಟೆ ಉರಿದೋಯ್ತು. ನನಗೆ ಟಾಸ್ಕ್ ಮುಗಿದ ಮೇಲೂ ಭಯಾನಕ ಲಬ ಅಂತ ಮಾತಾಡ್ತಾನೇ ಇದ್ದಾರೆ. ಯಾವ ಮಟ್ಟಕ್ಕೆ ಹೋಗ್ತೀವಿ? ಯಾಕಂದರೆ ಅವ್ರು ಮಾಡಿ ತಪ್ಪನ್ನೆಲ್ಲ ಇದು ಮಾಡೋದು, ತಪ್ಪು ಹೊರಗಡೆ ಬರ್ತಾ ಇದೆಯಲ್ಲ, ಅವ್ರನ್ನ ಮ್ಯಾನೇಜ್ ಮಾಡೋದು. ಓಕೆ, ಇವ್ರದ್ದು ಒಂದೇ ಒಂದು ಡೈಲಾಗು ಎಲ್ಲರ ಹತ್ರನೂ, ನಿನಗೆ ಒಳ್ಳೆ ಕರೆಕ್ಟಾಗಿ ರೀಸನ್ ಕೊಡೋಕ್ಕೆ ಬರೋಲ್ಲ ಅಂತ ಮಾಡೋಗಿ ಹೇಳ್ತಾಯಿದ್ರು. ಆಮೇಲೆ ರಕ್ಷಿತಾಗಿ ಹೇಳ್ತಾಯಿದ್ರು, ಧ್ರುವಂತಿಗೆ ಹೇಳಿದ್ರು, ಎಷ್ಟು ಜನ ಕೇಳಿದ್ರು ಕರೆಕ್ಟಾಗಿ ರೀಸನ್ ಕೊಡೋಕ್ಕೆ ಬಂದಲ್ಲ ಅಂತ. ಈ ಅಮ್ಮನಿಗೆ ಪ್ರಾಪರಾಗಿ ರೀಸನ್ ಕೊಡೋಕ್ಕೆ ಬರೋಲ್ಲ. ಹೋಗ್ತಾ ಹೇಳ್ತೀನಿ ಅವ್ರದ್ದು. ಆಯಿತಾ? ಸೊ ಅವ್ರದ್ದು ಆದಮೇಲೆ ನೆಕ್ಸ್ಟು ಇವ್ರು ಬಂದರು. ಯಾರು? ಕಾವ್ಯ ಅವ್ರು ಬಂದರು. ಕಾವ್ಯ ಅವ್ರು ಬಂದ್ಬಿಟ್ಟು ಯಾರನ್ನ ನಾಮಿನೇಟ್ ಮಾಡೋದು ಅಂದರೆ, ರಘು ಮತ್ತು ಅಶ್ವಿನಿ ಅವ್ರನ್ನ ನಾಮಿನೇಟ್ ಮಾಡಿದ್ರು. ರಘು ಅವ್ರನ್ನ ಏನಕ್ಕೆ ನಾಮಿನೇಟ್ ಮಾಡೋದಂದರೆ, ನೀವು ಕೆಲವು ಜಾಗದಲ್ಲಿ ಮಾತಾಡೋಕ್ಕೆ ಹೆಸಿಟೇಟ್ ಮಾಡ್ತೀರಾ. ಗಿಲ್ಲಿಗೆ ಕಳಪೆ ಕೊಟ್ಬಿಟ್ಟು ಇಲ್ಲ ನಾನು ಧ್ರುವಂತ ಕೊಡಬೇಕಿತ್ತು ಅಂತ ಹೇಳ್ತೀರಾ, ಪ್ರಾಪರ್ ಇದರಲ್ಲಿ ಇರಲಿಲ್ಲ ಅಂತ. ರಘು ಜಾಸ್ತಿ ಆರ್ಗ್ಯೂ ಮಾಡೋಕ್ಕೆ ಹೋಗಿಲ್ಲ.
ಕಳಿಸ್ಬಿಟ್ರು. ಆಮೇಲೆ ಅಶ್ವಿನಿ ಅವ್ರಿಗೆ ನಾಮಿನೇಟ್ ಮಾಡಿದ್ರು. ನೀವು 2.2 ಅಂತ ಏನು ಚೇಂಜ್ ಇಲ್ಲ, ಮಾತಿರ್ತಾರೆ ಬರೀ ಸುಳ್ಳು, ವಿ ಟಿ ನೋಡಿದ್ಮೇಲೆ ಗೊತ್ತಾಯಿತು ಅದು ಇದು ಅಂತ ಹೇಳಿದ್ರು. ಅಶ್ವಿನಿ ಹಿಡ್ಕೊಂಡು ಬೇಜಾನ್ ರಿವರ್ಸು, ನಾನು ಹಂಗೆ ತಿಳ್ಕೊಂಡಿದ್ದು ಅದು ಇದು ಅಂತ ಹೇಳ್ಬಿಟ್ಟು ಅದಾಯಿತು. ನೆಕ್ಸ್ಟು ರಕ್ಷಿತಾ ಅವರು ಇವ್ರನ್ನ ಕರೆದರು. ಯಾರನ್ನ? ರಾಶಿಕಾ ಅವರು ಅಶ್ವಿನಿ ಅವ್ರನ್ನ ಕರೆದ್ರು ಮತ್ತು ರಕ್ಷಿತಾ ಅವ್ರನ್ನ ಕರೆದ್ರು. ರಕ್ಷಿತಾ ಸಖತ್ತಾಗಿ ಬಂಬಡಾಗಿತ್ತು. ಹೆಂಗಿತ್ತು ಅಂದರೆ, ಎಲ್ಲ ಮಾತಾಡಿದ್ಮೇಲೆ ನೀವು ನನ್ನ ಬಗ್ಗೆ ಹೇಳ್ತಾಯಿದ್ದೀರಾ, ನಿನ್ನ ಬಗ್ಗೆ ಹೇಳ್ತಾಯಿದ್ದೀರಾ ಅಂತ. ಕರೆಕ್ಟು. ಅಲ್ಲೆಲ್ಲಿ ಕುತ್ಕೊಂಡು ಮಾತಾಡ್ತೀರಾ, ಏನೋ ಒಬ್ಬರಾದ್ಮೇಲೆ ಒಬ್ಬರು ಡಿಪೆಂಡೆನ್ಸಿ ಬೇಕು ಅಂತ. ಇದೆಲ್ಲ ರಾಶಿಕಾ ಅವ್ರಿಗೂ ಬೇಕು, ಅವ್ರಿಗೂ ಬೇಕು, ಇವ್ರಿಗೂ ಬೇಕು. ಸೂರಜ್ ಇರುವಾಗ ನೋಡಿಲ್ವಾ, ಏನೋ ಒಂದೇ ಒಂದು ಮಾತು ಅವ್ನು ಚೆನ್ನಾಗಿದ್ದಾನೆ ಅಂತ ಫಸ್ಟು ಹೂ ಕೊಟ್ಟಿದ್ದಕ್ಕೆ ತಾಗೋ ಅದು ಇಳಿದಿದ್ದ ಅಮ್ಮ ಎಲ್ಲರ ಮುಂದೆ ಡಿಪೆಂಡೆನ್ಸಿ, ಒಬ್ಬರಾದ್ಮೇಲೆ ಹೋದ್ರು. ಅಶ್ವಿನಿ ಅವ್ರ ಜೊತೆ ಇವ್ರ ಜೊತೆ ಎಲ್ಲ ಬೇಜಾನ್. ಆಮೇಲೆ ನಿಮ್ಮ ಫ್ಯಾಮಿಲಿಯವ್ರು ಬಂದು ಈ ಥರ ಹೇಳ್ಕೊಟ್ರ ಅಂತ ಬೇಜಾನ್ ಮಾತಾಡ್ಬಿಟ್ಲು ನೆನ್ನೆ. ಓಕೆ, ಅದಾದಮೇಲೆ ಇವರು ಅಶ್ವಿನಿ ಮೇಡಮ್ಗೆ ನೀವು ಇದು 3 ಡೇಸ್ವರೆಗೂ ಚೆನ್ನಾಗಿದ್ದೀರಿ, ಲಾಸ್ಟ್ 3 ಡೇಸ್ವರೆಗೂ, ಇವಾಗ ಏನಾಯ್ತೋ ಗೊತ್ತಿಲ್ಲ, ಅದು ಆ ಥರ ಏನೋ ಮಿಸ್ ಇಂಡಿಯಾ ಅಂತ ಹೇಳ್ತಾ, ಏನೋ ಸುರಸುಂದರಿ ಮಿಸ್ ಇಂಡಿಯಾ ಅಂತ ಹೇಳ್ತಾರೆ, ಆಮೇಲೆ ತೊಡೆಮೆ ಮಲ್ಕೊಳ್ತಾರೆ ಅಂತ ರಘು ಸಾರ್ ಬಗ್ಗೆ ಹೇಳ್ತೀರಿ. ರಘು ಸಾರ್ ಅಂತಾರದೇ ಅವಳು ಯಾವಾಗ ಅವ್ರ ಫ್ಯಾಮಿಲಿಯವ್ರು ಬಂದು ಹೇಳಿದ್ಮೇಲೆ ಅಲ್ವಾ. ಸೊ ಆದರು ಅಂತ ಹೇಳ್ಬಿಟ್ಟು ಇಬ್ಬರು ನಾಮಿನೇಟ್ ಆಯಿತಾ. ನೆಕ್ಸ್ಟು ಇವರು ಯಾರದು, ಗಿಲ್ಲಿ ಯಾರನ್ನ ಆಗಿ ನಾಮಿನೇಟ್ ಮಾಡೋದು? ನಮ್ಮ ಇವ್ರನ್ನ ಅಶ್ವಿನಿ ಅವ್ರನ್ನ ನಾಮಿನೇಟ್ ಮಾಡಿಬಿಟ್ಟು, ಈ ಥರ ನೀವು ಫುಲ್ಲು ಸುಳ್ಳು ಹೇಳೋದು, ವಿ ಟಿ ನೋಡಿದ್ಮೇಲೆ ಯಾರು ಗೊತ್ತೇ ಇರುತ್ತಲ್ಲ, ಅವರಿಬ್ಬರದು ಗೊತ್ತಲ್ವಾ, ಕೌಂಟ್ರು ಕೊಚ್ಚೆ ಅನ್ನೋದು, ನೀನು ಕೊಚ್ಚೆ ಅನ್ನೋದು, ಸರ್ ನಾನು ಕೊಚ್ಚೆ, ನೀನು ಗಲಾಟೆ ನನ್ನ ಹತ್ರ ಮಾಡ್ತೀನಿ, ನೀನು ಕೊಚ್ಚೆ ಹುಚ್ಚೆ ಅಂತ ಏನೇನೋ ಮಾತಾಡ್ತಾ ಇದ್ರೆ ಕಿಕ್ ಮಾಡಿ ಅಶ್ವಿನಿ ಅವ್ರದ್ದು ಆಯಿತು. ಆಮೇಲೆ ಇವ್ರನ್ನ ಕರೆದ್ರು, ರಘು ಅವ್ರನ್ನ ನಾಮಿನೇಟ್ ಮಾಡಿದ್ರು. ಯಾರು? ಗಿಲ್ಲಿ ನಾಮಿನೇಟ್ ಮಾಡಿ ವಾರ ಒಂದು ಕಳಪೆ ಕೊಡ್ತೀರಾ, ಇಲ್ಲ ಇದು ಕೊಡ್ತೀರಾ, ಏನೋ ನಾಮಿನೇಟ್ ಮಾಡ್ತೀರಾ, ಜೊತೆಲಿ ಇದ್ಕೊಂಡು ಮಾಡ್ತೀರಾ, ಏನಂದರೆ ನಾನೊಂಥರ ಈಸಿ ಇದಾಗ್ಬಿಟ್ಟಿದ್ದೀನಿ, ನಿಮಗೆ ಟಾರ್ಗೆಟ್ ಆಗ್ಬಿಟ್ಟಿದ್ದೀನಿ ಅದಕ್ಕೆ ಅಂತ. ಸೊ ರಘು ಹೇಳ್ತಾರೆ, ನನಗೇನು ಈಸಿ ಟಾರ್ಗೆಟ್ ಅಲ್ಲಪ್ಪ, ನಾನು ನೀನು ಹೇಳಿ ತಪ್ಪೇ ನಾನು ಅಂತ ಹೇಳ್ಬಿಟ್ಟು ಹೋಗ್ಬಿಟ್ರು. ನೆಕ್ಸ್ಟ್ ಇರೋದು ರಿಮೈನಿಂಗ್ ಯಾರಿದ್ದರು? ಧ್ರುವಂತು, ಅಶ್ವಿನಿ. ಧ್ರುವಂತು ಫಸ್ಟು ರಘುನ ಕರ್ಕೊಂಡ್ಬಿಟ್ಟು ನಾಮಿನೇಟ್ ಮಾಡ್ತಾರೆ. ನಾಮಿನೇಟ್ ಮಾಡಿಬಿಟ್ಟು, ಈ ಥರ ನೀವು ಡಬಲ್ ಗೇಮ್ ಮಾಡ್ತೀರಾ, ಹೇಳೋದೊಂದು ಮಾಡೋದೊಂದು, ಹಂಗೆ ಮಾಡ್ತೀನಿ, ಹಿಂಗೆ ಮಾಡಿದ್ದೀನಿ, ಅದು ಮಾಡಿದ್ದೀನಿ, ಇದು ಮಾಡಿದ್ದೀನಿ ಅಂತ ಹೇಳ್ತಾರೆ, ಏನೂ ಮಾಡಿಲ್ಲ ಅಂತ. ರಘು ಅವ್ರಿಗೆ ವೆಯ್ಟ್ ಮಾಡ್ತಾಯಿದ್ರು, ಸಿಕ್ಕಾಪಟ್ಟೆ ಹಿಡ್ಕೊಬಿಟ್ರು. ನನಗೆ ಹೊಡಿತೀಯ ನೀನು, ಆಚೆ ಸಿಗಿ, ಯಾರು ಹೊಡಿತಾರೆ ನೋಡ್ತೀನಿ, ನೀವು ಆಚೆ ಸಿಗಿ ನಾನು ನೋಡ್ತೀನಿ, ಅದು ಸಿಕ್ಕಾಪಟ್ಟೆ ಏನು ಹೊಡಿಯೋಕ್ಕೆ ಹೋಗ್ಬಿಟ್ರು ಅಂದ್ಕೊಳ್ಳಿ. ಆಮೇಲೆ ಧನುಷ್ ಇವರೆಲ್ಲ ಬಂದು ತೊಡೆದ್ರು. ಇದಾದಮೇಲೆ ಏನೋ ಕಾವ್ಯ ಇದನ್ನು ಟಚ್ ಮಾಡ್ತೀನಿ ಅದು ಇದು ಅಂತ ಹೇಳಿದ್ದಕ್ಕೆ ರಘು ಹೇಳಿದ್ರು, ಅವರಿಗೆ ಒಂದು ಸಲ ಟಚ್ ಮಾಡಿದ್ರೆ ಎಂಥ ಹುಡುಗಿರು ಗೊತ್ತಾಗತ್ತೆ, ಒಳ್ಳೆ ಇಂಟೆನ್ಷನಲ್ಲಿ ಮಾಡ್ತಾರೆ, ಕೆಟ್ಟ ಇಂಟೆನ್ಷನಲ್ಲಿ ಮಾಡ್ತಾರೆ ಅಂತ. ಈ ಥರ ಮಾಡಬಾರ್ದು, ನನ್ನ ಹೆಸರು ಎಲ್ಲರಿಗೂ ಹಾಳಾಗುತ್ತೆ ಅದು ಅಂತ ಹೇಳಿದ್ರು, ಹೋದರು. ನೆಕ್ಸ್ಟ್ ಇವ್ರನ್ನ ನಾಮಿನೇಟ್ ಮಾಡಿದ್ರು, ರಕ್ಷಿತಾ ರಘು ಧ್ರುವಂತಂದು ಸೂಪರ್ ಆಗಿರುತ್ತೆ. ಆ್ಯಕ್ಚುಲಿ ರಕ್ಷಿತಾಗೆ ಸೀರಿಯಸ್ ಆಗಿ ಹೇಳ್ತೀನಿ, ಅದೇನಪ್ಪ ನಮಗೆ ಉರಿತಾ ಇದೆ, ಬೇಜಾರು ಉರಿತಾ ಇದೆ. ಧ್ರುವಂತು ಕರೆಕ್ಟಾಗಿ ಆಡ್ತಾಯಿದ್ದಾನೆ, ಸೀರಿಯಸ್ಲಿ ಟಗ್ ಆಫ್ ಅಂದರೆ ಇದೆ, ಚೆನ್ನಾಗಿ ಆಡ್ತಾರೆ. ಅವಳು ಹೇಳಿದ್ದಕ್ಕೆಲ್ಲ ಅವಳ ಥರನೇ ಆ್ಯಕ್ಟ್ ಮಾಡ್ಕೊಂಡು ಇದು ಮಾಡೋದು ಸೂಪರಾಗಿತ್ತು. ಬರೀ ಡಬಲ್ ಗೇಮು, ಬರೀ ಇರಿಟೇಷನು, ಸೀಕ್ರೆಟ್ ರೂಮಲ್ಲಿ ಬರೀ ಇರಿಟೇಟ್ ಮಾಡೋದು, ಒಂದು ಗ್ರೂಪ್ನ ಏನು ಸ್ಟ್ರಾಂಗು ಒಂದು ಗ್ರೂಪ್ನ ಇದು ವೀಕ್ ಮಾಡೋದು ಇವಳೇ, ಅದು ಕರೆಕ್ಟ್ ನನಗೆ ಅನ್ನಿಸ್ತದು. ಓಕೆ, ಅದು ಹೇಳಿ ಅವ್ರು ಫುಲ್ ರೈಸ್ ಮಾಡಿ ಅದು ಮಾಡಿದ್ರೆ ಸೇಮ್ ಅವ್ಳು ಮಾಡಿದ ಇದನ್ನೇ ಮ್ಯಾನಿಪುಲೇಟ್ ಮಾಡಿ ಹೇಳ್ಬಿಟ್ರು. ನೆಕ್ಸ್ಟ್ ಅಶ್ವಿನಿ ಅವ್ರು ಬಂದರು, ರಘು ಅವ್ರು ಕರೆದು ಹೇಳಿದ್ರು, ನೀವು ಈ ಥರ ಎಲ್ಲ ಹೇಳಿದ್ರೆ ನಿಮ್ಮ ಹೆಸರು ಹಾಳಾಗುತ್ತೆ, ಯಾರು ಹೇಳಿದ್ದು, ಅದು ಇದು ಬರೀ ಡೈಲಾಗ್ಗಳು, ಅದು ಏನೋ ನೀವೊಂದು ಅದು ಇದು ಅಂತ ಹೇಳಿದ್ದಕ್ಕೆ ರಘು ನೀನು ಚೀಪು ಅದು ಇದು ಅಂತ ಹೇಳ್ಕೊಂಡು ತಿರ್ಗಾ ಕಾವ್ಯ ಅವ್ರ ವಿಷಯಕ್ಕೆ ಬಂದರು. ನಾನು ಹೆಚ್ಚು ಮಾತಾಡೋಕ್ಕೆ ಹೋಗಲ್ಲ ಅದ್ರ ಬಗ್ಗೆನೇ, ಫಸ್ಟ್ ವಿಷಯಗಳು ಅದೆಲ್ಲ. ಓಕೆ, ಅದಾದಮೇಲೆ ಇವ್ರನ್ನ ಕರೆದ್ರು, ಕಾವ್ಯ ಅವ್ರಿಗೂ ಅಶ್ವಿನಿ ಅವ್ರಿಗೂ ಸಾಕಾಗಿತ್ತು. ನಿಮ್ಮದು ವಿ ಟಿ ನೋಡಿದ ಮೇಲೆ ಗೊತ್ತಾಯಿತು, ಫ್ರೀ ಪ್ರಾಡಕ್ಟ್ ಬಗ್ಗೆ ಮಾತಾಡಿದ್ದೀರಾ, ಆಮೇಲೆ ಒಳಗಡೆ ಸೋಷಿಯಲ್ ಮೀಡಿಯಾ ಬಗ್ಗೆ ಮಾತಾಡಿದ್ದೀರಾ, ಗಿಲ್ಲಿ ಬಗ್ಗೆ ಮಾತಾಡಿದ್ದೀರಾ, ಇಷ್ಟೆಲ್ಲ ನೀವು ಇಷ್ಟು ದಿವಸ ಇಲ್ಲಿ ಬರೋದಕ್ಕೆ ಕಾರಣನೇ ಗಿಲ್ಲಿ ಅಂತ ಹೇಳಿದ್ರು.
ಓಕೆ, ನಿಜ ಹೇಳ್ಬೇಕಂದ್ರೆ ನನಗೂ ಅದೇ ಅನಿಸಿದ್ದು. ನೀವು ಯಾರು ಏನಾದರೂ ಅಂದ್ಕೊಳ್ಳಿ, ನನಗೂ ಅದೇ ಅನಿಸಿದ್ದು. ಗಿಲ್ಲಿ ಇಲ್ಲ ಅಂದರೆ ಇಲ್ಲ, ಇಷ್ಟವರೆಗೂ ಬರ್ತಾನೆ ಇರಲಿಲ್ಲ. ಓಕೆ, ಅದನ್ನು ಹಿಡ್ಕೊ ಬೇಜಾರು ರೇಕ್ಸ್ ಹಾಕ್ಬಿಟ್ರು ಅಶ್ವಿನಿ ಅವರು. ನೀನು ಫ್ರೀ ಪ್ರಾಡಕ್ಟೇ ಅಂತ ಹೇಳ್ಬಿಟ್ಟು ಇದು ಮಾಡಿಬಿಟ್ಟು ಹೋಗ್ಬಿಟ್ರು. ಅವ್ರಿಗೆ ಮುಖ ನೋಡೋಕ್ಕಾಗಿಲ್ಲ, ಕಾವ್ಯಾಗೆ ಮುಖ ನಮ್ಗೆ ಗೊತ್ತಾಗ್ಬಿಡ್ತು. ಅದಕ್ಕೇ ಈ ಟಾಸ್ಕೆಲ್ಲ ಮುಗಿದ್ಮೇಲೆ ಅವ್ರು ಗಲಾಟೆ ನಡೀತಾಯಿತ್ತು. ಯಾರ್ದು ರಾಶಿಕಾಗಿ ಬೇಜಾರು ಬೆಂಡೆತ್ಬಿಟ್ರು, ಯಾರು ರಕ್ಷಿತಾ ಬೆಂಡೆತ್ತಿದ್ರು. ಆಮೇಲೆ ಕಾವ್ಯಾಗೆ ಅಶ್ವಿನಿ ಬೇಜಾರು ಗಿಲ್ಲಿ ಸರ್ಕೊಂಡು ಬೇಜಾರು ಇದು ಮಾಡ್ತಾಯಿದ್ರು. ಇಲ್ಲಿ ಅಶ್ವಿನಿ ಅವರು ಒಳ್ಳೆಯವ್ರು ಅಂತ ಹೇಳ್ತಾ ಇಲ್ಲ. ಕಾವ್ಯನ ವಿಷಯಕ್ಕೆ ಬಂದರೆ ತಗೊಂಡ್ರೆ ಅಶ್ವಿನಿಯವರು ಇಂಡಿಪೆಂಡೆಂಟಾಗಿ ಆಡಿದ್ದಾರೆ. ಜಾನ್ವಿ ಇದ್ರಲ್ಲ, ಅದರಲ್ಲಿ ಚೆನ್ನಾಗಿ ಜಲ್ಲಾಗಿ ಡಿಪೆಂಡೆನ್ಸ್ ಎಲ್ಲ ಆಡಿದ್ರು. ಹೋದ್ಮೇಲೆ ಇಂಡಿಪೆಂಡೆಂಟಾಗಿ ಆಡ್ತಾರೆ. ಕಾವ್ಯ ಸ್ಟಿಲ್ ಆ ಥರನೇ ಆಡ್ತಾ ಇರೋದು. ಓಕೆ, ನನಗನ್ಸಿದಪ್ಪ, ನಾನು ಹೇಳ್ತಾ ಇರೋದು ಇಷ್ಟಕ್ಕೆ. ನನ್ನ ಟಾಸ್ಕ್ ಮುಗೀತು. ಇದರಲ್ಲಿ ಟ್ವಿಸ್ಟ್ ಏನಂದರೆ, ಗಿಲ್ಲಿ ಒಂದೇ ಒಂದು ಓಟು, ರಿಮೈನಿಂಗ್ ಅಶ್ವಿನಿಗೆ 4 ಓಟು, ರಾಶಿಕಾಗಿ 3 ಓಟು, ಧ್ರುವಂತಿಗೆ 1, ಅದು ಕ್ಯಾಪ್ಟನ್ಸಿದು, ರಕ್ಷಿತಾಗಿ 2, ಇಷ್ಟ 1 ಓಟುಗಳು. ಸೊ ಧನುಷ್ನ ಬಿಟ್ಟು ಎಲ್ಲ ನಾಮಿನೇಟ್ ಆಯ್ತು ನೆನ್ನೆ. ಇಷ್ಟಕ್ಕೇನೆ ಟಾಸ್ಕ್ ಮುಗೀತು, ನನ್ನ ಎಪಿಸೋಡ್ ಮುಗೀತು. ನಿಮಗೆ ಈ ರಿವ್ಯೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ. ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗೈಸ್. ಬಾಯ್ ಬಾಯ್.